ದಿನನಿತ್ಯದ ಬಳಕೆಯಲ್ಲಿ AI ಟೂಲ್ಸನ್ನು ಯಾವ ರೀತಿ ಯೂಸ್ ಮಾಡ್ಕೋಬೋದು, ಅದು ಯಾವ ರೀತಿ ಬಳಸ್ಬೋದು ದಿನನಿತ್ಯದಲ್ಲಿ. AI ಟೂಲ್ಸು ಬೇರೆ ಬೇರೆ ಯೂಸೇಜ್ಗಳಿದೆ. ಸಾಮಾನ್ಯರಿಗೆ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ನೀಟಾಗಿ ಒಂದು ಇಂಗ್ಲೀಷಲ್ಲಿ ಚೆನ್ನಾಗಿರುವ ಪ್ರೊಫೆಷ್ನಲ್ ಇಂಗ್ಲೀಷಲ್ಲಿ ಮಾಡಬೇಕು ಅಂತಿದ್ದಾಗ ಮಾಡ್ಕೋಬೋದು. ಇನ್ನು ಇಮೋಷ್ನಲ್ ಆಗಿಬೇಕು ಅಂದರೆ ಅದನ್ನು ಮಾಡ್ಕೋಬೋದು. ಅಲ್ಲಿ ಮೇಕ್ ಇಟ್ ಮೋರ್ ಇಮೋಷ್ನಲ್ ಅಂತಂದರೆ ಅದು ಹೇಳುತ್ತೆ. ಬರೆದಿರೋ ಟೆಕ್ಸ್ಟನ್ನು ಪೋಯಮ್ ಥರ ಮಾಡು ಅಂದರೆ ಅದು ಹೇಳುತ್ತೆ. ಇದೊಂದು ಸಿಂಪಲ್ ಆಗಿ ಜನಸಾಮಾನ್ಯರಿಗಿರುವಂಥದ್ದು. ನೆಕ್ಸ್ಟ್ ಲೆವೆಲ್ ಸ್ಟೂಡೆಂಟ್ಸಿಗೆ ಯಾವುದನ್ನ ಇನ್ಫಾರ್ಮೇಷನ್ ಬೇಕಂದರೆ ಜಸ್ಟ್ ಈ ಥರ ಕೇಳಿ ಸಿಗುತ್ತೆ. ನೆಕ್ಸ್ಟ್ ಲೆವೆಲ್ ಪ್ರೊಫೆಷ್ನಲ್ಸಿಗೆ ಬೇಕು ಅಂತಂದಾಗ ನಿಮಗೆ ಯಾವುದೋ ಒಂದು ಕೇಸ್ ಲೋ ಅಂತ ಅಂದ್ಕೊಳ್ಳಿ. ಒಂದು ಕೇಸ್ ಲೋ ಬೇಕು ನಿಮಗೆ, ಪ್ರೆಸಿಡೆಂಟ್ ಬೇಕು ಅಂತಿದ್ದಾಗ ಫಾರ್ RCM ರೀಸೆಂಟ್ ಜಡ್ಜ್ಮೆಂಟ್ ಹಾಕಿದ್ರೆ ನಿಮಗೆ ಸಿಗುತ್ತೆ. ವ್ಯಾಲಿಡೇಷನ್ ಎಲ್ಲ ನಮ್ಮ ಕೈಯಲ್ಲಿರೋದು, ಅದು ಯಾವುದೂ ಇಲ್ಲ, ಅದು ಪಿಕ್ ಮಾಡಿ ಕೊಡುತ್ತೆ. ಪಿಕ್ ಮಾಡಿದ್ರೆ 2-3 ಕಡೆ ನೀವು ವ್ಯಾಲಿಡೇಷನ್ ಮಾಡ್ಕೊಳ್ಳಿ. ಎಷ್ಟೋ ಸರಿ ನಾವು ಒಂದು ಸಿಂಪಲ್ ಒಂದು ಮೇಲ್ ಕ್ಲೈಂಟ್ಸಿಗೆ ಕಳಿಸುವಾಗ ಪ್ರೊಫೆಷ್ನಲಾಗಿ ಪ್ರೂಫ್ ರೀಡಿಂಗ್ ಮಾಡಿಬಿಟ್ಟು ಗ್ರಾಮರು ಇನ್ನೊಂದು ಮತ್ತೊಂದು ಇಂಗ್ಲೀಷು ಎಲ್ಲನೂ ಇದು ಕೆಲವು ಮೆಸೇಜ್ಗಳಲ್ಲಿ ಹರ್ಟ್ ಆಗೋ ರೀತಿಯಲ್ಲಿ ಇರುತ್ತೆ. ಈಗ ನಾವು ನಮ್ಮ ಗ್ರೂಪ್ಗಳಲ್ಲಿ ನೋಡ್ತೀವಿ, ಒಂದು ಕಡೆ ಕಾಮಾ ಇಲ್ಲದೆ ಇನ್ನೊಂದು ಕಡೆ ಇದು ಮತ್ತು IU ಅಂತಳೆಲ್ಲ ಯೂಸ್ ಮಾಡಿದಾಗ ತುಂಬ ಹರ್ಟ್ ಆಗುತ್ತೆ. ಇಟ್ಸ್ ಅ ಪರ್ಸ್ನಲ್ ಅಟ್ಯಾಕ್ ಮಾಡ್ದಂಗೆ ಅನಿಸುತ್ತೆ ಕೆಲವು ಮೆಸೇಜು. ಅಥವಾ ನನ್ನನ್ನೇನೋ ಮಾಕ್ ಮಾಡ್ತಾ ಇದ್ದಾನಾ, ನನ್ನೇನೋ ತಮಾಷೆ ಮಾಡ್ತಾ ಇದ್ದಾನಾ ಅಂತಲೂ ಅನಿಸುತ್ತೆ ಕೆಲವು ಮೆಸೇಜ್ಗಳಲ್ಲಿ ವರ್ಡಿಂಗ್ಗಳು ನೋಡಿದಾಗ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಬೇಸಿಕಲಿ ಇದನ್ನು ಒಂದು ಪ್ರೂಫ್ ರೀಡಿಂಗ್ ಥರ ನೀವು ನಿಮ್ದು ಏನು ಟೈಪ್ ಮಾಡಿದ್ರೆ ಅಥವಾ ಟೈಪ್ ಮಾಡಬೇಕು ಅಂದರೆ ಅದನ್ನು ChatGPTಯಲ್ಲಿ ಮಾಡಿದಾಗ ಅಥವಾ ಯಾವುದಾರ AI ಟೂಲ್ಸಲ್ಲಿ ಗ್ರಾಕಲ್ಲಿ ಅಥವಾ ಎಲ್ಲ ಮಾಡಿದಾಗ ಇಟ್ ಗಿವ್ಸ್ ಯು ಬೆಟರ್ ಔಟ್ಪುಟ್, ಪಾಲಿಶ್ಡ್ ಔಟ್ಪುಟ್, ಪ್ರೊಫೆಷ್ನಲ್ ಔಟ್ಪುಟ್. ಇನ್ಸ್ಟೆಂಟಾಗಿ ನಿಮ್ಮ ಕ್ಲೈಂಟ್ಸ್ ಒಂದು ಮೇಲ್ ನನಗೆ ಒಂದು ಬೋರ್ಡ್ ರೆಸೊಲ್ಯೂಷನು ಅಥವಾ 143 1Aದು ಒಂದು ಮಿಸ್ಮ್ಯಾಚ್ ಆಗಿ TDS ಮಿಸ್ಮ್ಯಾಚ್ ಆಗಿರೋದು ರಿಪ್ಲೈ ಕಳಿಸೋದು ಇನ್ಕಮ್ ಟ್ಯಾಕ್ಸಿಗೆ ಕೊಡುತ್ತೆ. ವ್ಯಾಲಿಡೇಷನ್ ಮಾಡ್ಕೋಬೇಕು. ಫರ್ದರ್ ಒಂದು ನಿಮ್ಮ ಅಸೋಸಿಯೇಷನ್ ಮೀಟಿಂಗದು ಅಥವಾ ಯಾವುದಾನ ಒಂದು ಮಿನಿಟ್ಸ್ ಆಫ್ ಮೀಟಿಂಗದು ಎಲ್ಲನೂ ಅಲ್ಲಿ ಸಿಗುತ್ತೆ. ಏನಂದರೆ ಇನ್ಸ್ಟೆಂಟಾಗಿ ನಿಮಗೆ ಈಗ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೇಳ್ತಾರೆ, ಇದು ಏನೋ GSTR 9Aನಲ್ಲಿ ಎಕ್ಸೆಂಪ್ಟೆಡ್ ಗೂಡ್ಸನ್ನು ಆ್ಯಡ್ ಮಾಡಬೇಕಾ, ಈ ರೀತಿ ಸ್ಮಾಲ್ ವಿಷಯ ನಮಗೆ ಕೆಲವೊಮ್ಮೆ ಗೊತ್ತಿದೆ ಅಂತ ಇರುತ್ತೆ ಮೈಂಡಲ್ಲಿ. ಹೌದು ಗೊತ್ತಿದೆ, ಇಟ್ಸ್ ದೇರ್, ಬಟ್ ಯಾವುದಕ್ಕೊಂದ್ಸಲ ಕನ್ಫರ್ಮೇಷನ್ ಮಾಡಬೇಕು ಸರ್ ಅಂತ ಹೇಳ್ತಾರೆ. ಕೇಳಿದಾಗ ನಾವು ಫೋನ್ ಮಾಡಿನೂ ಕೇಳ್ತೀವಿ. ಕೆಲವ್ರ ಹತ್ರ ನಮ್ಮ ಸಹಪಾಠಿ ಅಥವಾ ನಮ್ಮ ಜೊತೆಯಲ್ಲಿ ವರ್ಕ್ ಮಾಡುವಂಥ ಕನ್ಸಲ್ಟೆಂಟ್ಗಳಿರ್ತಾರೆ, ಫೋನ್ ಮಾಡಿ ಕೇಳ್ತೀವಿ ಇದು ಹೌದಾ. ಅವರೆಲ್ಲ ಹೇಳ್ಬಿಟ್ಟು ಯಾವುದಕ್ಕೊಂದ್ಸಲ ಚೆಕ್ ಮಾಡಿಬಿಡಿ ಅಂತಾರೆ. ಅವರು ಕೂಡ ಕಾನ್ಫಿಡೆಂಟ್ ಇರಲ್ಲ ಎಷ್ಟೋ ಸಲ. ಅದೇನು ತಪ್ಪೇನಲ್ಲ, ಎಲ್ಲರೂ ಯಾರೂ ಪರ್ಫೆಕ್ಟ್ ಇಲ್ಲ. ಸೊ ಆಡಿಟಿಗೆ ಹೋದಾಗ ಆಡಿಟರ್ ಅಲ್ಲಿ ಆಫೀಸರ್ ಕೂಡ ಒಂದು ವಿಂಡೋ, ಒಂದು ರೀಸೆಂಟಾಗಿ ಒಂದು ಎಕ್ಸಾಂಪಲ್ ಹೇಳಿ, ಒಂದು ವಿಂಡೋದಲ್ಲಿ ಗ್ರಾಕ್ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಯಾವುದೋ ಒಂದು 28% 18% HSN SSCದು ಕೇಳೋದಕ್ಕೆ. ಇದೇನು ಮಾಡುತ್ತೆ ಬೇಸಿಕಲಿ ಅಂದರೆ ಎಲ್ಲ ಪ್ರೊಫೆಷ್ನಲ್ ಪೋರ್ಟಲ್ಗಳಿಂದ ಅಥವಾ ಯಾವುದೇ ರೈಟಪ್ಸಿಂದ ಅದು ಪುಲ್ ಮಾಡಿ ಫಿಲ್ಟರ್ ಮಾಡಿ ನಟ್ಸಲ್ಲಿ ಅದರ ಸಾರ ಏನಿದೆಯಲ್ಲ ಅದನ್ನು ಕೊಟ್ಟು ಇನ್ನೂ ಡೀಟೇಲ್ ಆಗಿ ನಿಮಗೆ ಔಟ್ಪುಟ್ ಕೊಡುತ್ತೆ, ಸ್ಟ್ರಕ್ಚರ್ಡ್ ಆಗಿ ಕೊಡುತ್ತೆ. ಕೆಲವೊಮ್ಮೆ ಒಂದು ಯಾವುದೋ ಒಂದು ಮ್ಯಾಟ್ರನ್ನು ನೀವು ಪ್ರೆಸೆಂಟ್ ಮಾಡಬೇಕಿದ್ರೆ ಇಂಟ್ರೊಡಕ್ಷನ್ನು, ಬ್ರೀಫ್ ಫ್ಯಾಕ್ಟ್ಸು, ಸಮ್ಮರಿ, ಆಮೇಲೆ ಪ್ರೆಸಿಡೆಂಟ್ಸು, ಇನ್ನು ಪ್ರೇಯರ್, ಇದೀಗ ಆ್ಯಪಿಲ್ ಅನ್ನೋದು ಈ ರೀತಿ. ಆ್ಯಪಿಲ್ ಅನ್ನೆಲ್ಲ ಇಲ್ಲಿ ಮಾಡಲಿಕ್ಕೆ ಅಷ್ಟು ಸುಲಭ ಅಲ್ಲ, ಯಾಕೆಂದರೆ ಅದನ್ನು ನಾವು ಫೈನ್ ಟ್ಯೂನ್ ಮಾಡಬೇಕಾಗುತ್ತೆ, ಡಾಕ್ಯುಮೆಂಟೇಷನ್ ಬೇರೆ ರೀತಿ ಇರುತ್ತೆ. ಬಟ್ ಬೇಸಿಕ್ ಯೂಸೇಜಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದು ಇಲ್ಲಿರೋದು. ಈಗ ಒಂದು RCM ರಿಲೇಟೆಡ್ ಏನಾದರೂ ಬೇಕು ಅಂತಿದ್ರೆ ಅಂತ ಅಂದ್ಕೊಳ್ಳೋಣ, ಅಥವಾ ರೀಸೆಂಟ್ ನೋಟಿಫಿಕೇಷನ್, CBIC ರೀಸೆಂಟ್ ನೋಟಿಫಿಕೇಷನ್ ಅಬೌಟ್ ರಿಡಕ್ಷನ್ ಆಫ್ ಟ್ಯಾಕ್ಸಸ್ಸು, ಈ ರೀತಿ ಏನಾದರೂ ನಿಮಗೆ ಬಂದಾಗ ChatGPT ಆರ್ ಗ್ರಾಕ್ ಇಸ್ ವೆರಿ ವೆರಿ ಯೂಸ್ಫುಲ್. ಇನ್ನೂ ಬೇರೆ ಬೇರೆ AI ಟೂಲ್ಸ್ಗಳಿದ್ದಾವೆ. ಆ AI ಟೂಲ್ಸನ್ನು ನಾವು ಎಲ್ಲಿ ಯೂಸ್ ಮಾಡ್ಕೋಬೋದು, ಬೇರೆ ಬೇರೆ ಪ್ರೆಸೆಂಟೇಷನಿಗೆ. ಉದಾಹರಣೆಗೆ ನ್ಯಾಪ್ಕಿನ್ ಅನ್ನೋದು ತುಂಬ ಚೆನ್ನಾಗಿದೆ. ಆಮೇಲೆ ಮರ್ಲಿನ್, ನೋಟ್ಬುಕ್ LM, ಸ್ಕ್ರೀನರ್, ಸ್ಟಾಕ್ ವೆರಿಫಿಕೇಷನ್, ಇದು ಅನಲೈಸಿಂಗ್ ಅಂತ ಅಂದ್ಕೊಳ್ಳಿ. ಈಗ ರಿಲಯನ್ಸ್ದು ಸ್ಟಾಕ್ ನೀವು ಪರ್ಚೇಸ್ ಮಾಡೋ ಮುಂಚೆ ರಿಲಯನ್ಸ್ದೊಂದು ಯಾವುದನ್ನು ರಿಲೇಟೆಡ್ ವಿಡಿಯೋ ಅಥವಾ ಅವ್ರದ್ದು ಬ್ಯಾಲೆನ್ಸ್ ಶೀಟು ಅಂದರೆ ಫೈನಾನ್ಷಿಯಲ್ಸು ಏನೇನು ಬೇಕು ಅನ್ನೆಲ್ಲವನ್ನು ನೀವು ಇದರಲ್ಲಿ ಕೇಳಿದಂದರೆ ಅದು ಪುಲ್ ಮಾಡಿ ಕೊಟ್ಟು ಒಂದು ಸೆಟ್ ಮಾಡಿ ಕೊಡುತ್ತೆ. ಆಮೇಲೆ ನೀವು ಅನಾಲೈಸಿಸ್ಗೆ ಶುರು ಮಾಡುತ್ತೆ. ಬ್ಯೂಟಿಫುಲ್ಲಾಗಿ ನೀವು ಔಟ್ಪುಟ್ ಕೊಡುತ್ತೆ. ನೀವು ಹೇಗೆ ಹೋಗ್ಬೋದು, ಇಂಥ ತಿಂಗಳಲ್ಲಿ ಈ ಥರ ಇತ್ತು, ಈ ತಿಂಗಳಲ್ಲಿ ಹೀಗೆ ಪರ್ಫಾರ್ಮ್ ಮಾಡಿದೆ. ಪ್ರತಿಯೊಂದು ವಾರನ್ ಬಫೆಟ್ ಶೇರ್ ಮಾರ್ಕೆಟಲ್ಲಿ ಯಾವ ರೀತಿ
ಇನ್ವೆಸ್ಟ್ ಮಾಡೋದಕ್ಕೆ ತಲೆ ಉಪಯೋಗಿಸ್ತಾನೋ ಅದೇ ರೀತಿ ಬೇಕು ಅಂತ ನೀವು ಹಾಕಿ ಅದೇ ರೀತಿ ಕೊಡುತ್ತೆ ನಿಮಗೆ ಔಟ್ಪುಟ್. ಇವತ್ತು ಯಾರ ಆಸ್ತಿ ಯಾರ್ದೋ ಆಸ್ತಿ ಅಲ್ಲ ಇವತ್ತು ನಾಲೆಜ್ ಅನ್ನೋದು, ಬಟ್ ಅದನ್ನ ಕೇಳೋದು ಎಲ್ಲಿ ಹೇಗೆ ಅನ್ನೋದು ಮ್ಯಾಟ್ರ್ ಇರೋದು. ನಾಟ್ ಓನ್ಲಿ ಗೆಟಿಂಗ್ ದ ನಾಲೆಜ್, ಶೇರಿಂಗ್ ದ ನಾಲೆಜ್ ಅಥವಾ ಶೇರಿಂಗ್ ಇನ್ಫಾರ್ಮೇಷನ್ಗೂ ಕೂಡ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ನಾವು ಎಷ್ಟೊಂದು ವಿಷಯಗಳನ್ನ ಪಬ್ಲಿಕ್ ಡೊಮೈನ್ಗಳಲ್ಲಿ ಮಾತಾಡುವಾಗ ಅದನ್ನು ವೆರಿಫೈ ಮಾಡಬೇಕಾಗುತ್ತೆ, ಅದನ್ನು ಅಥೆಂಟಿಕೇಟ್ ಮಾಡ್ಕೋಬೇಕಾಗತ್ತೆ. ಇವತ್ತು ಇಮ್ಮಿಡಿಯೇಟಾಗಿ ಜನ ಫೈಂಡ್ ಔಟ್ ಮಾಡಿಬಿಡ್ತಾರೆ. ಮಾತಾಡ್ತಿದ್ದಂಗೆ ಇನ್ನೊಂದು ವಿಂಡೋದಲ್ಲಿ ChatGPT ರಾಕ್ ಇಟ್ಕೊಂಡಿರ್ತಾರೆ ಮಾತಾಡುವಾಗ. ನೀವು ಮಾತಾಡ್ತಾ ಇರೋದು ಸರಿನಾ ಅಂತ ಅದನ್ನು ಹೇಳ್ತಾರಲ್ಲ. ಹುಲ್ಲು ಬನಾಯಿಂಗ್ ಅಂತ ಒಂದು ವಿಡಿಯೋ ಬರ್ತಾಯಿತ್ತು, ಐಡಿಯಾದೊಂದು ಆ್ಯಡ್ ಬರ್ತಿತ್ತು. ಹುಲ್ಲು ಬನಾಯಿಂಗ್ ಅಂದರೆ ಯಾರನ್ನೂ ಹುಲ್ಲು ಮಾಡೋದಕ್ಕಾಗಲ್ಲ, ಫುಲ್ ಮಾಡೋದಕ್ಕಾಗಲ್ಲ. ಸೊ ಅದನ್ನು ವ್ಯಾಲಿಡೇಷನ್, ವೆರಿಫಿಕೇಷನ್, ಫೈನಲೈಸೇಷನ್ ಎಲ್ಲವನ್ನು ಮಾಡುವಂಥ ಒಂದು ಟೂಲ್ ಆಗಿದೆ. ನಮಗೆ ಆ್ಯಸ್ ಎ ಪ್ರೊಫೆಷ್ನಲ್ಸ್ ನಮಗಂತೂ ಡೆಫಿನೇಷನ್ಲಿ ಎಸೆನ್ಷಿಯಲ್ ಫಾರ್ ಎ ಬೆಟರ್ ಸರ್ವಿಸ್ ಟು ದ ಕ್ಲೈಂಟ್ಗೂ ಕೂಡ ಅಷ್ಟೇ. ಇವಾಗ ನಮಗೆ ಇನ್ಸ್ಟಂಟಾಗಿ ಇಮೋಷ್ನಲಾಗಿ ಒಂದು ಮೆಸೇಜ್ ಕಳಿಸೋಣ ಅನಿಸುತ್ತೆ. ಯು ಪ್ಲೀಸ್ ಸೆಂಡ್ ಮಿ ದ ಬ್ಯಾಂಕ್ ಸ್ಟೇಟ್ಮೆಂಟು, ಅದರ್ವೈಸ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಕೆನಾಟ್ ಬಿ ಡನ್ ಅಂತ ಏನೋ ನಿಮ್ಮದಾದ ಲ್ಯಾಂಗ್ವೇಜಲ್ಲಿ, ನಿಮ್ಮದಾದ ಜಾರ್ಗನ್ಸ್, ನಿಮ್ಮದಾದ ಲೈನಲ್ಲಿ ಅದನ್ನ ಟೈಪ್ ಮಾಡಿ ಹಾಕ್ತೀರಾ. ಬಟ್ ಅದೇ ಒಂದು ಪಾಲಿಶ್ಡ್ ಆಗಿ ಬಂದರೆ ಅವ್ರಿಗೂ ಅನ್ಸುತ್ತೆ ಎಸ್ ನಮ್ಮ ಕನ್ಸಲ್ಟೆಂಟ್ಗಳು ಕೂಡ ತುಂಬ ಪ್ರೊಫೆಷ್ನಲ್ ಆಗಿದ್ದಾರೆ. ಯಾಕೆಂದರೆ ಅವರು ಆಲ್ರೆಡಿ ಇದರಲ್ಲಿದ್ದಾರೆ. ಮೇಲ್ ಕಳಿಸೋದು, ಕೊಟೇಶನ್ ಕಳಿಸೋದು, ಇನ್ನೊಂದು ಕಳಿಸೋದು ಎಲ್ಲನೂ ದೇ ಆರ್ ಆಲ್ರೆಡಿ ಯೂಸಿಂಗ್ AI. ಸೊ ನಾವು ಕೂಡ ಅಪ್ಗ್ರೇಡ್ ಆಗ್ತಾ ಇರಬೇಕಾಗುತ್ತೆ. AI ಬಿಟ್ಬಿಟ್ಟು ನಾವೇನು ಆಟ ಆಡೋಕ್ಕಾಗಲ್ಲ ಇವತ್ತಿನ ದಿವಸ. ಯು ಕಾಂಟ್ ಕೀಪ್ ಇಟ್ ಎ ಸೈಡ್. ಯಾರೋ ಒಬ್ಬರು ಏನೋ ಒಂದು ಪರ್ಪಸ್ಗೆ ಬರ್ತಾರೆ, ನಿಮ್ಮಲ್ಲಿ ರೆಂಟ್ ಅಗ್ರಿಮೆಂಟು ಅಂತಂದು. ರೆಂಟ್ ಅಗ್ರಿಮೆಂಟನ್ನು ನೀವು ಇನ್ಸ್ಟೆಂಟಾಗಿ ಮಾಡ್ಕೊಂಡ್ಬಿಡ್ಬೋದು. ಅಲ್ಲಿ ಕೆಲವೆಲ್ಲ ಟರ್ಮ್ಸನ್ನು ನಾವು ಮಿಸ್ ಮಾಡೋ ಚಾನ್ಸಸ್ ಇದೆ. ಆ ಟರ್ಮ್ಸ್ ಉದಾಹರಣೆಗೆ ನೋಟಿಸ್ ಪೀರಿಯಡ್ ಇರ್ಬೋದು, ಅಥವಾ ಒಂದು ಪಾರ್ಟ್ನರ್ಶಿಪ್ ಡೀಡ್ ಮಾಡುವಾಗ ಆರ್ಬಿಟ್ರೇಷನ್ ಕ್ಲಾಸ್ ಹಾಕೋದು, ಅದು ತುಂಬ ಇಂಪಾರ್ಟೆಂಟ್ ಆಗಿದೆ. ಎಲ್ಲದಕ್ಕೂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ. ಆರ್ಬಿಟ್ರೇಷನ್ ಅಂದರೆ ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸೊಲ್ಯೂಷನನ್ನು ಕೂಡ ನಾವು ಅಲ್ಲಿ ಪಾಯಿಂಟಾಗಿ ಇಟ್ಕೊಳ್ಳೋದು. ಇವೆಲ್ಲ ಅದೇ ಪ್ರಾಂಪ್ಟ್ ಮಾಡ್ತಾನೆ, ನಾನು ಕೊಡ್ಲಾ ಇದನ್ನು. ಈ ಬಟ್ಟೆ ಅಂಗಡಿಗೆ ಹೋದಾಗ ತೋರಿಸ್ತಾರೆ ನೋಡಿ, ಬೇರೆ ಬೇರೆ ಬಟ್ಟೆ ತೊಗೊಂಡು ಇದು ಕೊಡ್ಲಾ, ಇದು ಚೆನ್ನಾಗಿ ಕಾಣಿಸುತ್ತೆ ನೋಡಿ, ಇದು ನಮಗೆ ಜಾಸ್ತಿ ಆಪ್ಷನ್ಸ್ ಅದೇ ಕೊಡುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ಯಾವುದೋ ಒಂದು ಹಳೇ ಸಿಸ್ಟಮ್, ಇದನ್ನೇ ನೋಡಿದ ತಕ್ಷಣ ಹೇಳ್ಬಿಡ್ತಾರೆ ಇವತ್ತು ಜನ. ಓ ಅಣ್ಣ ಯೂಸ್ ಮಾಡ್ತಾ ಇರೋದು ಹಳೆ ಸಿಸ್ಟಮ್ ಅಂತ ಅಂದ್ಕೋತಾರೆ. ಸೊ ಅಪ್ಗ್ರೇಡೇಷನ್ ಈಸ್ ವೆರಿ ಕ್ರೂಷಿಯಲ್. ಇನ್ನು ಯಾರೋ ಒಬ್ರು ಬರ್ತಾರೆ, ಅಗ್ರಿಮೆಂಟ್ ಒಂದು ಮಾಡ್ಕೊಂಡಿದ್ದೀನಿ ನಮ್ಮ ಕ್ಲೈಂಟ್ ಜೊತೆಲಿ, ಇದರಲ್ಲಿ ಏನಾದರೂ ಆ್ಯಡ್ ಮಾಡಬೇಕಾ ಸರ್ ಅಂತ ಕೇಳ್ತೀವಿ. ಇದು ಜಾಸ್ತಿ ಬರೋದು, ಆ್ಯಡ್ ಮಾಡಬೇಕಾ, ಇದರಲ್ಲಿ ಚೇಂಜಸ್ ಮಾಡ್ಕೋಬೇಕಾ ಅಂತ. ನೀವು ಪ್ರೂಫ್ ರೀಡಿಂಗ್ ಥರ ಮಾಡ್ಕೋಬೋದು. ಅದನ್ನ ಒಂದು ವರ್ಡ್ ಫಾರ್ಮೆಟ್ ಸಿಕ್ಕಿದ್ರೆ ಅದನ್ನ ಹಾಕ್ಬಿಟ್ಟು ಆ್ಯಡ್ ರಿಲೆವೆಂಟ್ ಪ್ರೊವಿಷನ್ಸ್ ಅಂತ ಆ್ಯಡ್ ಮಾಡಿದ್ರೆ ಅದೇ ಮಾಡಿ ಕೊಡುತ್ತೆ. ಬಟ್ ಅದನ್ನ ಫರ್ದರ್ ವ್ಯಾಲಿಡೇಷನ್ ನಮ್ಮ ಕೈಲೇ ಇದ್ದರೂ ಸಹ ಆ ಒಂದು ಪ್ರಾಂಪ್ಟ್ ಮಾಡೋರು ಬೇಕಲ್ಲ, ಒಂದು ಅಸಿಸ್ಟಿಂಗ್ ಪೋರ್ಷನ್ ಬ್ಯೂಟಿಫುಲ್ ಆಗಿ ಮಾಡುತ್ತೆ. ಸೊ AI ಚೆನ್ನಾಗಿ ಬಳಸೋಣ. ಇನ್ನು ಮುಂದೆ ಪ್ರತಿಯೊಂದು ಕ್ವಶನ್ ನಾವು ಇನ್ನೊಬ್ಬರ ಹತ್ರ ಕೇಳ್ಕೊಳ್ಬೋದು, ಇಲ್ಲೇ ಅದು ಎಷ್ಟು ಸಲ ಕೇಳಿದ್ರು ಸುಸ್ತೇ ಆಗಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ನಿಮ್ಮ ಹತ್ರ ಎಷ್ಟು ಸಲ ಕೇಳ್ತೀಯೋ ಅಂತ, ಬೇರೆಯವ್ರ ಹತ್ರ ಫ್ರೆಂಡ್ಸ್ ಹತ್ರ ಕೇಳಿದ್ರೆ ಎಷ್ಟು ಸಲ ಕೇಳ್ತೀಯ ಅಂತ ಹೇಳ್ತಾರೆ. ಇದು ಏನು ಹೇಳಲ್ಲ, ಎಷ್ಟು ಸಲ ಬೇಕಾದ್ರೆ ಕೇಳು, ಅದು ಫ್ರೀ, ದುಡ್ಡು ಕೊಡಬೇಕಾಗಿಲ್ಲ ಸದ್ಯಕ್ಕೆ, ಮುಂದೆ ಗೊತ್ತಿಲ್ಲ. ಇನ್ನೂ ಅಡ್ವಾನ್ಸ್ ಫೀಚರ್ ಬೇಕಾದಾಗ ನೀವು ಹ್ಯಾವ್ ಟು ಪೇ ಆ್ಯಂಡ್ ಗೆಟ್ ಇಟ್. ಬಟ್ ನಮ್ಮ ಬೇಸಿಕ್ ನೆಸಿಟಿಗೆ ಮೋರ್ ದೆನ್ ಸಫಿಷಿಯೆಂಟ್ ಇವತ್ತು AI ಟೂಲ್ಸ್, ಪ್ಲ್ಯಾಟ್ಫಾರ್ಮ್ಗಳಿದೆ. ಸೊ ಲೆಟ್ ಅಸ್ ಯೂಸ್ ಆಲ್ ಆಫ್ ದೆಮ್ ಆ್ಯಂಡ್ ಲೆಟ್ ಅಸ್ ಮೇಕ್ ಅವರ್ ಲೈಫ್ ಬೆಟರ್, ಈಸಿಯರ್ ಆ್ಯಂಡ್ ಫುಲ್ಫಿಲ್ಲಿಂಗ್ ಅಂತ. ಥ್ಯಾಂಕ್ ಯು ಸೋ ಮಚ್.